ಇರೋದು ಅದ್ರಲ್ಲಿ ಸರ್ ಇದು ಗಸಗಸೆ ಪಾಯಸನಾ? ಹೌದು, ಇದು ಗಸಗಸೆ ಪಾಯಸ. ಇದು ನಾವು ಬಾದಾಮಿಯಿಂದನೇ ಮಾಡಿರ್ತೀವಿ, ಅದಕ್ಕೆ ವೈಟ್ ಕಲರ್ ಇರುತ್ತೆ ನಮ್ದು. ನಮಸ್ಕಾರ ಎಲ್ರಿಗೂ. ಇವತ್ತು ಒಂದೊಳ್ಳೆ ನಿಮಗೆ ಗಸಗಸೆ ಪಾಯಸ ಅಥವಾ ಅವ್ರ ಹತ್ರ ಇನ್ನೇನೇನು ಸಿಗುತ್ತೆ ಎಲ್ಲ ತೋರಿಸ್ಕೊಡಂತ ಬಂದಿದ್ದೀನಿ. ಡಿಂಪನ ಪ್ರೋಟೀನ್ ಶಾಪ್ ಅಂತ. ಇಲ್ಲಿ ನ್ಯಾಚುರಲ್ ಆಗಿ ಬಾದಾಮಿ ಗೋಡಂಬೆ ಎಲ್ಲ ಹಾಕ್ಬಿಟ್ಟು ತಯಾರಿಸೋ ಅಂಥದ್ದು ಒಂದು ಹಾಲೆಲ್ಲ ಮಾಡ್ತಾರೆ. ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ. ಅವ್ರನ್ನೇ ಕೇಳೋಣ ಏನೇನು ಸಿಗುತ್ತೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ, ಇದೆ ನೋಡಿ ಎಷ್ಟು ಹೈಜೀನಿಕ್ ಆಗಿ ಹೆಂಗೆಲ್ಲ ಇಟ್ಟಿದ್ದಾರೆ ನೋಡ್ಬೋದು ನೀವು. ಸರ್ ಏನೇನು ಸಿಗುತ್ತೆ ಸರ್? ನಮ್ಮಲ್ಲಿ ಗಸಗಸೆ ಪಾಯಸ, ಗಸಗಸೆ ಹಾಲು, ಬಾದಾಮಿ ಹಾಲು, ಮಲ್ಟಿಗ್ರೈನ್, ಗ್ರೇಪ್ ಜ್ಯೂಸು, ಫ್ರೂಟ್ ಮಿಕ್ಸ್, ಕಲಂಗರಿ ಹಣ್ಣು ಶರ್ಬತ್ತು, ಇದಿಷ್ಟೋ ಥರ ಡ್ರಿಂಕ್ಗಳು ಸಿಗುತ್ತೆ. ಹೇಳಿ ಬಸ್. ಟೈಮಿಂಗ್ ನಮ್ಮದು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ ಒಂದು 5-5:30. ಸಂಜೆ 5-5:30 ಅಷ್ಟೇ. ಸರ್ ಎಲ್ಲ ದಿನನೂ ಇರುತ್ತಾ? ಇಲ್ಲ, ಎಲ್ಲ ದಿನಾನು ಇರುತ್ತೆ ಆಲ್ಮೋಸ್ಟ್. ಭಾನುವಾರದೊತ್ತು ಒಂದಿನ ರಜಾ ಇರುತ್ತೆ ಅಷ್ಟೇ. ಬಿಟ್ರೆ 6 days ಓಪನ್ ಇರುತ್ತೆ, ಮಂಡೇ ಟು ಸ್ಯಾಟರ್ಡೆ. ಮೂರೇನಣ್ಣ? ಇದು ಏನು ತುಪ್ಪ ಹಾಕ್ತಿರೋದು? ಗಸಗಸೆ ಪಾಯಸಕ್ಕೆ. ಗಸಗಸೆ ಪಾಯಸಕ್ಕ? ಹೌದು, ಗಸಗಸೆ ಪಾಯಸಕ್ಕೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಬಿಸಿ ಬಿಸಿ ಇರುತ್ತಲ್ಲ ಗಸಗಸೆ ಪಾಯಸ, ಬಿಸಿ ಬಿಸಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಹೌದು. ನೋಡಿ ಜನ ಬರ್ತಾನೆ ಇರ್ತಾರೆ ಫುಲ್ಲು. ನೋಡಿ ಅಣ್ಣ, ಫ್ರೂಟ್ ಮಿಕ್ಸ್ ಮತ್ತೆ ಗಸಗಸೆ ಪಾಯಸ. ನಾವು ರೆಗ್ಯುಲರ್ ಆಗಿ ಆಲ್ಮೋಸ್ಟ್ 50 daysಗೆ ಒಂದ್ಸಲ ಬಂದೇ ಬರ್ತೀವಿ. ಇಲ್ಲಿಗೆ ಪರ್ಮನೆಂಟ್ ಕಸ್ಟಮರ್ ಆಗೋಗಿದೆ. ಭಾನುವಾರ ಹೊತ್ತು ಇದು ಓಪನ್ ಇರಲ್ಲ. ಅಕಸ್ಮಾತ್ ಕೆಲವು ಸತಿ ನಾವೇ ಎಷ್ಟೋ ಸತಿ ಸ್ಟಾರ್ಟಿಂಗ್ ಅಲ್ಲಿ ನಾವೇ ಭಾನುವಾರ ಹೊತ್ತು ಫೋನ್ ಮಾಡ್ಬಿಟ್ಟು ಫೋನ್ ನಂಬರ್ ಅವರೇ ಕೊಟ್ಟಿರ್ತಾರೆ. ಅವಾಗ ಕೇಳಿದಾಗ ಆಲ್ಮೋಸ್ಟ್ ಭಾನುವಾರ ಹೊತ್ತು ಇಲ್ಲಕ್ಕೆ ಇರಲ್ಲ. ಎಷ್ಟೋ ಜನ ಕೇಳಿ ಅವ್ರಿಗೂ ಇದು ಮಾಡಿರ್ತಾರೆ, ಫೋರ್ಸ್ ಮಾಡಿರ್ತಾರೆ ಭಾನುವಾರ ತೆಗಿರಿ ಅಂತ. ಬಟ್ ಅವ್ರಿಗೂ ಫ್ರೀ ಬೇಕಲ್ಲ. ಹೌದಾ? ಬಟ್ ಹೆವಿ ಅಂತ ಯಾವಾಗೂ ಇಲ್ಲಿ ಬಿಸಿ ಇದ್ದೇ ಇರುತ್ತೆ. ಸರ್ ಏನ್ ತಡೀರಿ? ಗಸಗಸೆ ಪಾಯಸ ತಗೊಂಡಿದ್ದು ಸರ್ ಹೆಂಗಿತ್ತು? ಚೆನ್ನಾಗಿತ್ತು. ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿದ್ರು, ಚೆನ್ನಾಗಿದೆ ಪಾಯಸ. ನಾವು ಇದು 4ನೇ ಸರಿ ಇಲ್ಲ 5ನೇ ಸರಿ ಆಗಿ ಚೆನ್ನಾಗಿದೆ. ಸರ್ ಮನೇಲೆಲ್ಲ ಹಬ್ಬ ಆಗಿ ಏನಾದ್ರು ಗಸಗಸೆ ಪಾಯಸ ಎಲ್ಲ ಮಾಡೋದು ಕಮ್ಮಿ ಮನೆಗಳಲ್ಲೆಲ್ಲ. ಈಗ ಇದು ಎಷ್ಟು ಚೆನ್ನಾಗಿರುತ್ತೆ. ಇನ್ನು ಮಾಮೂಲಿ ತುಪ್ಪ ಮತ್ತೆ ಬೆಣ್ಣೆ ಅವೆಲ್ಲ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ ಅದು. ಸೂಪರ್ ಆಗಿದೆ ಗಸಗಸೆ ಪಾಯಸ. ಅವರೇ ಬಂದು ನಾವು ಫ್ರೂಟ್ ಮಿಕ್ಸ್ ತಗೊಂಡಿದೀವಿ, ಗಸಗಸೆ ಪಾಯಸನೂ ತಗೊಂಡಿವಿ. ಈ ಕಡೆ ಬಂದಾಗಲ್ಲ ನೆನಪಾಗತ್ತೆ, ಸುಮಾರಿದಾವೆ. ಒಂಥರ ಹಳೆ ಫೀಲ್ ಕೊಡತ್ತೆ. ಯಾವತ್ತೋ ಒಂದಿನ ತಿಂದಿದ್ ತರ ಫೀಲ್ ಕೊಡತ್ತೆ. ಒಂಥರ ಸೂರ್ಯವಂಶ ಗಸಗಸೆ ಪಾಯಸ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಗಸಗಸೆ ಪಾಯಸ ಹಾಕ್ಕೊಡಿ ಇವ್ರಿಗೆ. ನಾವಿಲ್ಲೇ ಬನಶಂಕರಿ. ಅಲ್ಲ ಯಾವಾಗ ಬರ್ತಾ ಇದ್ದೀರಿ? ನಾನು ಆಯ್ತು ಒಂದು 7-8 ತಿಂಗಳಿಂದ ಬರ್ತಾ ಇದ್ದೀನಿ. 1 year ಇಂದ ಬರ್ತಾ ಇದ್ದೀನಿ ಆಕ್ಚುಲಿ. ಈ ಕಡೆ ಬಂದಾಗಲ್ಲ ಕಾರ್ ನಿಲ್ಸ್ಬಿಟ್ಟು ಇಲ್ಲಿ ತಗೊಂಡ್ ಮಾಡ್ಬಿಡ. ಯಾರೋ ಅವ್ರಿಗೆ ಒಂದು ಗಸಗಸೆ ಪಾಯಸ ಅದ್ರ ಇದು ಫ್ರೂಟ್ ಮಿಕ್ಸ್ಚರ್. ಇದು ಹೌದು ಸರ್. ಇದೆಷ್ಟು ಸರ್ ಪ್ರೈಸ್? ಇದು 40 ರೂಪಾಯಿ. ಹಾಲು ನಾವು ಬಾದಾಮಿಯಿಂದನೇ ಮಾಡಿರ್ತೀವಿ, ಅದಕ್ಕೆ ವೈಟ್ ಕಲರ್ ಇರುತ್ತೆ ನಮ್ದು. ಅದೇ ಬಾದಾಮ್ ಪೌಡರ್ ಆಗ್ಲಿ ಇನ್ನೊಂದು ಏನು ಪೌಡರ್ ಹಾಕಿರಲ್ಲ, ಬಾದಾಮಿ ಗೋಡಂಬಿ ರುಬ್ಬಿ ಮಾಡಿರ್ತೀವಿ. ನೋಡಿ ಎಷ್ಟು ನ್ಯಾಚುರಲ್ ಪ್ಯೂರ್ ಆಗೈತೆ. ಅದೇ ಕಲರ್ ಬಾದಾಮಿ ಸಿಪ್ಪೆ ಎಲ್ಲ ತೆಗ್ದಿ ಮಾಡ್ತೀವಲ್ಲ, ಸೇಮ್ ಅದೇ ಕಲರ್ ಅಲ್ಲ ಸರ್? ಹೌದೌದು. ಬಾದಾಮಿ ಗೋಡಂಬಿ ಸಿಪ್ಪೆ ತೆಗ್ದಿ, ಬಾದಾಮಿ ಸಿಪ್ಪೆ ತೆಗ್ದಿ ಗೋಡಂಬಿ ಹಾಕಿ, ಬಾದಾಮಿ ಗೋಡಂಬಿ ಹಾಲು ಸಕ್ಕರೆ ಏಲಕ್ಕಿ ಇರುತ್ತೆ ರುಚಿಗೆ ಸ್ವಲ್ಪ. ಸರ್ ಇದು ಗಸಗಸೆ ಹಾಲು. ಇದು ಗಸಗಸೆ ಹಾಲ? ಹೌದು, ಕೋಲ್ಡ್ ಗಸಗಸೆ ಹಾಲು ಇದು. ಸರ್ ಇದು ಏನ್ ಸರ್ ಪ್ರೈಸ್? 50. ಇದು ಸರ್ ಇದು ಗಸಗಸೆ ಹಾಲು? ಹೌದು, ಗಸಗಸೆ ಹಾಲು ಇದು. ಸರ್ ಇದು ಮಲ್ಟಿಗ್ರೈನ್ಸ್. ಇದು ಮಲ್ಟಿಗ್ರೈನ್ಸ್ ಅಂದ್ರೆ ನಾವೇ ಕಾಳುಗಳೆಲ್ಲ ತಂದು ಒಂದು 30 ತರ ಕಾಳುಗಳು ತಂದು ನಾವೇ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಗಸಗಸ ಇದು ಎಲ್ಲರೂ ಮನೆಗಳಲ್ಲಿ ಯಾವ ತರ ಮಾಡ್ತಾರೆ ಆತರ ಮಾಡಿರ್ತೀವಿ ಗಸಗಸೆ ಪಾಯಸ. ಸರ್ ಇದು ಪ್ರೈಸ್? ಇದ್ರ ಪ್ರೈಸ್ 50 ರೂಪಾಯಿ. ನೋಡಿ ಇವಾಗ ಗಸಗಸೆ ಹಾಲು ತಗೊಂಡಿದೀನಿ. ಗಸಗಸೆ ಹಾಲು ಇದು ನೋಡ್ಬೋದು ನೀವು. ಹೇಳ್ತೀನಿ ಹೆಂಗಿದೆ ಅಂತ. ಗಸಗಸೆ ಹಾಲು ಸಕ್ಕದಾಗೈತೆ. ಗಸಗಸೆ ಹಾಲು ಮತ್ತೆ ಗಸಗಸೆ ಫ್ಲೇವರ್ ಕ್ಲೀನಾಗಿ ಬರುತ್ತೆ. ನಾನೇನು ಇದ್ರ ಬಗ್ಗೆ ಏನು ರಿವ್ಯೂ ಕೊಡಬೇಕು ಅಂತ ಏನಿಲ್ಲ. ಇದು ನಾನು ಒಂದ 2-2.5 ವರ್ಷದಿಂದ ಬರ್ತಾ ಇದ್ದೀನಿ.
ಸಕ್ಕದಾಗೈತೆ. ನಾನು ಯಾವಾಗ ಈ ಕಡೆ ಸೈಡ್ ಬಂದಾಗಲೆಲ್ಲ ಕುಡಿತಾನೆ ಇರ್ತೀನಿ. ಇಲ್ಲಿ ಬಂದಾಗ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಆಯ್ತಾ ಇರಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಗಸಗಸೆ ಗೋಡಂಬಿ ಸಕ್ಕದಾಗೈತೆ ನೋಡಿ. ಇವಾಗ ನಾನು ಬಾದಾಮಿ ಹಾಲು ತಗೊಂಡಿದ್ದೀನಿ. ಇವರೇ ಪ್ಯೂರ್ ಆಗಿ ಬಾದಾಮಿ ಸಿಪ್ಪೆ ತೆಗೆದು ಅದಕ್ಕೆ ಗೋಡಂಬಿ ಹಾಕಿ ಮಾಡೋಂಥ ಹಾಲು. ಬನ್ನಿ ಟೇಸ್ಟ್ ಮಾಡೋಣ. ಆಹಾ, ಸಕ್ಕದಾಗೈತೆ. ಫುಲ್ಲು ಈ ಏಲಕ್ಕಿ ಫ್ಲೇವರು, ಬಾದಾಮಿ ಫ್ಲೇವರು, ಆಮೇಲೆ ಫುಲ್ಲು ಗ್ರೈಂಡ್ ಆಗ್ಬಿಟ್ಟಿದೆ. ಅಷ್ಟೇ ಕ್ಲೀನ್ ಆಗೈತೆ. ಎಷ್ಟೋ ಸಲ ಬಂದು ಇಲ್ಲಿ ಕುಡ್ದಿದ್ದೀನಿ, ಇದೇ ಫಸ್ಟ್ ಏನಲ್ಲ. ಅದರಿಂದ ನಾನೇನು ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಹೇಳೋದೇನಿಲ್ಲ. ನನಗೆ ನಾರ್ಮಲ್ ಆಗಿ ಎಷ್ಟು ಹಬ್ಬ ಬಂದ್ರು ಒಂದು 3 ವರ್ಷದಿಂದ ಬರ್ತಾ ಇದ್ದೀನಿ. ನಾನು 3 ವರ್ಷದ ಹಿಂದೆಯಿಂದ ಬಂದಿದ್ದೀನಿ. ಬನ್ನಿ ಇವಾಗ ಬೇರೆದು ತಗೋಬಿಟ್ಟು ಟ್ರೈ ಮಾಡೋಣ. ನೋಡಿ ಫ್ರೂಟ್ ಮಿಕ್ಸ್. ಇವಾಗ ಫ್ರೂಟ್ ಮಿಕ್ಸ್ ತಗೊಂಡಿದ್ದೀನಿ. ಸಕ್ಕದಾಗಿ ಕಾಣಿಸ್ತಾ ಇದೆ. ಹೆಂಗಿದೆ ಅಂತ ಹೇಳ್ತೀನಿ. ಫ್ರೂಟ್ ಮಿಕ್ಸ್ ಮಾತ್ರ ಅಲ್ಟಿ ಆಗಿದೆ. ಫ್ರೂಟ್ ಮಿಕ್ಸ್ ನಾನು ಇವತ್ತೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ಗಸಗಸೆ ಪಾಯಸ ಮತ್ತೆ ಗಸಗಸೆ ಹಾಲು, ಬಾದಾಮ್ ಹಾಲು ಎಲ್ಲ ಟ್ರೈ ಮಾಡಿದ್ದೀನಿ. ಸಕ್ಕದಾಗಿತ್ತು. ಒಂದಿನ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಆಗಿರಲಿಲ್ಲ. ಇವತ್ತೇ ಫಸ್ಟ್ ನಾನು ಫ್ರೂಟ್ ಮಿಕ್ಸ್ನ ಟ್ರೈ ಮಾಡ್ತಾ ಇರೋದು. ಸಕ್ಕದಾಗಿದೆ. ಪಕ್ಕಾ ನ್ಯಾಚುರಲ್ಲು. ಇವ್ರು ಬೇರೆ ಏನು ಆ ಥರ ಏನೂ ಹಾಕಲ್ಲ. ಬರೀ ಫ್ರೂಟ್ಸು, ಮಿಲ್ಕು, ಮತ್ತು ಇದರಲ್ಲಿ ಸ್ವಲ್ಪ ಹೀಟ್ ಎಲ್ಲ ಕಮ್ಮಿ ಆಗಲಿ ಅಂತ ಬಂದ್ಬಿಟ್ಟು ಚಿಯಾ ಸೀಡ್ಸ್ ಎಲ್ಲ ಹಾಕಿದ್ದಾರೆ. ಸಕ್ಕತ್ತಾಗಿದೆ. ಅಲ್ಟಿಗರು ಹಿಂಗೆ ಆಗೈತೆ. ಯಾರೆಲ್ಲ ಈ ಬೆಂಗಳೂರಲ್ಲಿ ಇದ್ದೀರಾ, ಒಂದ್ಸಲ ಆದ್ರೂ ಇಲ್ಲಿ ಬಂದು ನೀವು ಟ್ರೈ ಮಾಡಲೇಬೇಕು. ಇದು ಲೊಕೇಶನ್ ಬಂದ್ಬಿಟ್ಟು ನಾಯಡ್ನಹಳ್ಳಿಯಿಂದ ಬನಶಂಕರಿಗೆ ಬರ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಸಿಗುತ್ತೆ. ನೀವು ಬನಶಂಕರಿಯಿಂದ ನಾಯಡ್ನಹಳ್ಳಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಸಿಗುತ್ತೆ. ಡಿಂಪನ ಪ್ರೋಟೀನ್ ಡ್ರಿಂಕ್ಸ್ ಅಂತ. ಸಕ್ಕದಾಗೈತೆ ನಿಜವಾಗ್ಲೂ. ಪ್ರೋಟೀನೇ, ಯಾವುದೇ ನಿಮಗೆ ಎಸೆನ್ಸ್ ಆಗಿ ಆ ಥರ ಏನೂ ಹಾಕಲ್ಲ. ನ್ಯಾಚುರಲ್ ಆಗಿ ಮನೇಲಿ ಮಾಡೋದು. ಬಾದಾಮಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಬಾದಾಮ್ ಹಾಲು ಸಕ್ಕದಾಗಿರುತ್ತೆ. ಬನ್ನಿ. ಇದ್ರ ಲೊಕೇಶನ್ ಬಂದ್ಬಿಟ್ಟು ಇಲ್ಲೇ ಈ ಕಡೆಯಿಂದ ನಾಗರಬಾವಿ ಅಲ್ಲ, ಬನಶಂಕರಿಯಿಂದ ಹಿಂಗೆ ಬಂದರೆ ನಿಮಗೆ ರೈಟ್ ಸೈಡಿಗೆ ಸಿಗುತ್ತೆ. ಹಿಂಗೆ ಹೋದ್ರೆ ನಾಯಡ್ನಹಳ್ಳಿ ಸಿಗುತ್ತೆ, ಇಲ್ಲಾಂದ್ರೆ ನಾಗರಬಾವಿ ಫ್ಲೇವರ್ಗೆ ಹೋಗ್ಬೋದು. ನೋಡಿ ಇಲ್ಲೇ ರೈಟ್ ಸೈಡಿಗೆ ಬರುತ್ತೆ. ಬನ್ನಿ ಒಂದ್ಸಲ ಟ್ರೈ ಮಾಡಿ.